ಸ್ವಾಮಿ ಅಚ್ಚರಿ, ಬಹಳ ಸದ್ದಿಲ್ಲದೆ ಬಂದಿರಲ್ಲ. ನಿನಗೊಂದು ಅನಿರೀಕ್ಷಿತ ಅಚ್ಚರಿಯನ್ನು ಕೊಡೋಣ ಎಂದುಕೊಂಡೆ ದೇವಿ. ಚೆನ್ನಾಗಿದೆ ಈ ಅಚ್ಚರಿ, ಆದರೆ ಈ ವೈರುಧ್ಯವನ್ನು ನೋಡಿ. ಇಲ್ಲಿ ನಿಮ್ಮ ಕೈಯಿಂದ ನನ್ನ ಮುಡಿಗೆ ಹೂಮಾಲೆ ಏರಿದೆ, ಅಲ್ಲಿ ನಿಮ್ಮ ಪರಮ ಭಕ್ತಿಗೆ ಆ ಹೂವಿನ ಹಾರವು ದುರ್ಲಭ ಎನ್ನುವ ಸ್ಥಿತಿ ಇದೆ. ನೋಡುತ್ತಿದ್ದೇನೆ ದೇವಿ. ಆದರೂ ನಾನು ಅವಳ ಭಕ್ತಿಯ ಪರಾಕಾಷ್ಠೆಯನ್ನು ನೋಡುತ್ತಾ ಆನಂದಿಸುತ್ತಿದ್ದೆ. ಈ ಗೌರಮ್ಮಳದ್ದು ಎಂತಹ ಭಾವವಲ್ಲವೇ? ನಿಜ ದೇವಿ, ಆಕೆ ಬಯಸಿದ್ದು ಕೇವಲ ಲಿಂಗಕ್ಕೆ ಏರಿದ್ದ ಹೂಮಾಲೆಯನ್ನು. ಅದರ ಹೊರತಾಗಿ ಆಕೆಗೆ ಬೇರೆ ಇನ್ಯಾವ ಆಸೆಯೂ ಇಲ್ಲ. ನೀವು ಆ ಹೂವಿನ ಹಾರವನ್ನು ಪ್ರಸಾದವಾಗಿ ಅವಳಿಗೆ ಕರುಣಿಸಿ ಒಳ್ಳೆಯ ಕಾರ್ಯವನ್ನು ಮಾಡಿದಿರಿ. ಮಕ್ಕಳು ಇಲ್ಲದ ಪತಿ ಪತ್ನಿಯರು ಜನ್ಮವಿಡೀ ನಿಮ್ಮ ಭಕ್ತಿಯಲ್ಲಿಯೇ ಜೀವನ ಕಳೆದಿದ್ದಾರೆ. ಆದರೆ ಈ ಶಿವಯ್ಯನ ಭಾವವನ್ನು ಒಮ್ಮೆ ಗಮನಿಸು. ತಮ್ಮದಲ್ಲದೇ ಇರುವುದನ್ನು ಬಯಸಲೇಬಾರದು ಎನ್ನುವ ಧೋರಣೆ ಆತನದ್ದು. ತನ್ನದಲ್ಲದ ಒಂದು ಚಿಕ್ಕ ಹೂವನ್ನು ಸಹ ಬೇಡ ಎಂದು ಹೇಳುವ ಇಂತಹ ಶುದ್ಧಾತ್ಮರು ಒಂದೆಡೆ, ಎಲ್ಲವೂ ತನಗೇ ಬೇಕು ಎನ್ನುವ ಈ ಪ್ರಜ್ವಲಾತರದ ದುರುಳರು ಮತ್ತೊಂದೆಡೆ. ಈ ಜಗವು ಸೋಜಿಗದ ತೊಟ್ಟಿಲು. ಆದರೆ ಇಂತಹ ಆಸೆಗಳಿಂದ ಮನುಷ್ಯನು ಕೆಲವೊಮ್ಮೆ ಅಪಾಯಕ್ಕೆ ಸಿಲುಕಬಲ್ಲ. ದೊಡ್ಡದೇನೋ ಅಪಚಾರವನ್ನು ಮಾಡಿ ಕೆಲವೊಮ್ಮೆ ದುರುಳರು ಯಾರಿಗೂ ಗೊತ್ತಾಗದಂತೆ ಇದ್ದು ಬಿಡಬಲ್ಲರು. ಅದೇ ಇಂತಹ ಸ್ವಾರ್ಥಿಗಳು ಭಕ್ತಿಯಿಂದ ಮಾಡಿದ ಕಾರ್ಯದಿಂದಲೂ ಅಪವಾದಕ್ಕೆ ಈಡಾಗಬಲ್ಲರು. ಮುಂದೇನೋ ಕಾದಿದೆ ಎನ್ನುವ ಸೂಚನೆ ನಿಮ್ಮ ಮಾತಿನಲ್ಲಿ ಇದೆ. ಏನಾದರಾಗಲಿ, ಆಕೆಯ ಜೀವನದಲ್ಲಿ ಶುಭವೇ ಆಗಲಿ. Da